ನಾನು ಆಮ್ ಆದ್ಮಿ ಪಕ್ಷದಲ್ಲಿ ಸದಸ್ಯನಾಗಿದ್ದೇನೆ, ಸಾಮಾನ್ಯ ಸದಸ್ಯನಾಗಿದ್ದೇನೆ. ನಾನು ಆ ಪಕ್ಷದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋತಿದ್ದೇನೆ. ಆ ಹೀನಾಯವಾಗಿ ಸೋಲಿಕ್ಕೆ ಏನು ಕಾರಣ ಅಂಥೇಳಿ ನಾವು ಚುನಾವಣೆ ಮುಗಿದ ಮೇಲೆ ಮನಗೊಂಡಾಗ ಆತ್ಮಾವಲೋಕನ ಮಾಡಿದ ಸಂದರ್ಭದಲ್ಲಿ ಇದು ನಮ್ಮ ನಾಯಕರ ಹೇಳಿತನ, ನಮ್ಮ ನಾಯಕರ ಸಂಘಟನೆ ಕೊರತೆ, ನಮ್ಮ ನಾಯಕರ ನಿಸ್ವಾರ್ಥಕ್ಕೆ ಹೋರಾಟ, ಇದು ಕೊರತೆಯಿಂದಾಗಿ ಇವತ್ತು ನಾವು ಸೋತ್ವಿ. ನಮ್ಮ ಜೊತೆ ಬ್ರಿಜೇಶ್ ಕಾಳಪ್ಪ ಅಂತಕ್ಕಂಥ ಒಬ್ಬ ಮೋಸ್ಟ್ ಸೀನಿಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು, ಮತ್ತೊಬ್ಬ ಕೆ ದಿವಾಕರ್ ಅಂತಕ್ಕಂಥ ಒಬ್ಬ ಹಿರಿಯ ನ್ಯಾಯವಾದಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು, ಅವರೆಲ್ಲ ಒಂದು ಲಿಜೆಂಡ್ರಿ ಪ್ರಾಕ್ಟೀಷನರ್ ಅವರು. ಅಂಥ ವಕೀಲರು ಕೂಡ ಬಂದು ಹೀನಾಯವಾಗಿ ಸೋಲುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನು ಕೂಡ ಇಲ್ಲಿ ಹಲವಾರು ಜನಪರವಾದಂಥ ಹೋರಾಟವನ್ನು ಮಾಡಿದ್ದೆ. 6 ತಿಂಗಳ ಗಂಟಲೆ, 1 ವರ್ಷ ಗಂಟಲೆ ನಾನು ಮನೆಗೆ ಹೋಗಿ ಭೇಟಿಯಾಗಿದ್ದೆ. ಆದರೆ ನಾನು ಸೋತೆ. ಯಾಕೆ ಸೋತೆ ಅಂತ ಹೇಳಿದ್ರೆ, ನಮ್ಮ ನಾಯಕರು ಏನು ಕರ್ನಾಟಕದಲ್ಲಿ ಪೃಥ್ವಿ ರೆಡ್ಡಿ ಏನು ರಾಜ್ಯಾಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿ ಚಂದ್ರು ಏನು ಕಾರ್ಯಾಧ್ಯಕ್ಷರಾಗಿದ್ದರು, ಇವರೆಲ್ಲರ ಒಂದು ಸ್ವಾರ್ಥತೆಯಿಂದಾಗಿ, ಇವರ ಸಂಘಟನೆಯ ಕೊರತೆಯಿಂದಾಗಿ, ನಿಷ್ಕ್ರಿಯತೆಯಿಂದಾಗಿ ಇವತ್ತು ನಾವು ಚುನಾವಣೆ ಸೋಲ್ಬೇಕಾಯ್ತು. ಹೇಗಿದೆ ಅಂತೇಳಿದ್ರೆ, ಬಹುತೇಕ ಜನ ನನ್ನನ್ನು ಏನ್ರಿ ನೀವು ಆಮ್ ಆದ್ಮಿ ಬಿಟ್ಟರೆ ಅಂತ ಕೇಳ್ತಾರೆ. ನನಗೆ ಇವತ್ತು ಕೂಡ ಅರವಿಂದ್ ಕೇಜ್ರಿವಾಲ್ ಸಿದ್ಧಾಂತ, ಅವ್ರು ಕೊಟ್ಟಂಥ ಶಿಕ್ಷಣದ ಕ್ರಾಂತಿ, ಅವ್ರು ಕೊಟ್ಟಂಥ ಆರೋಗ್ಯ ಕ್ಷೇತ್ರದ ಕ್ರಾಂತಿ, ಅವ್ರ ಭ್ರಷ್ಟಮುಕ್ತ ಆಡಳಿತ, ಅದರ ಸಂಪೂರ್ಣ ಅನುಯಾಯಿ ನಾನು. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಪೃಥ್ವಿ ರೆಡ್ಡಿ ಅವ್ರ ಜೊತೆ ಇರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಅವರು ಆದಿಯಾಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಏನು ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಕೂಡ ವೇತನಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೂಡ ಸ್ವತಂತ್ರವಾಗಿ ಈ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಆ ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಕೇವಲ ವೇತನಕ್ಕಾಗಿ ಅಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದಾರೆ, ಅಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಿರಲಿ, ರಾಜ್ಯಾಧ್ಯಕ್ಷರ ರಾಜಕೀಯ ಕಾರ್ಯದರ್ಶಿ ಇರಲಿ, ಇನ್ನುಳಿದ ಎಲ್ಲ ಪದಾಧಿಕಾರಿಗಳು ಕೂಡ ಅಲ್ಲಿ ವೇತನದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ವೇತನ ಪಡೆದು ಕೆಲಸ ಮಾಡೋನು ಕೆಲಸಗಾರ, ಅವನಿಂದ ಕೂಡ ಸಂಘಟನೆ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆ ಪಕ್ಷದ ಏನು ಕರ್ನಾಟಕಕ್ಕೆ ಸೀಮಿತಗೊಂಡಂತೆ ಆ ಪೃಥ್ವಿ ರೆಡ್ಡಿಯವರ ವಿಚಾರಕ್ಕೆ, ಅವರ ಸ್ವಾರ್ಥಕ್ಕೆ ನಾನು ಇವತ್ತು ಕೂಡ ಆ ಪಕ್ಷದಲ್ಲಿ ನಾನು ನಿಷ್ಕ್ರಿಯನಾಗಿದ್ದೇನೆ. ಆದರೆ ನನಗೆ ಆ ಪಕ್ಷದ ಬಗ್ಗೆ ಒಳ್ಳೆಯ ಅಭಿಮಾನ ಇದೆ, ಗೌರವ ಇದೆ. ಆದರೆ ಮತ್ತೊಂದು ಕಡೆ ನಾವೇನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂದರೆ, ಆ ಪಕ್ಷ ಹೇಗಾಗಿದೆ ಅಂತಂದರೆ, ಕರ್ನಾಟಕದಿಂದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಭೇಟಿ ಆಗಲಿಕ್ಕೆ ಪೃಥ್ವಿ ರೆಡ್ಡಿಯನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಮತ್ತು ಬೇರೆ ಯಾರೂ ಕೂಡ ಅಲ್ಲಿ ಪೃಥ್ವಿ ರೆಡ್ಡಿನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಲ್ಲಿ ಭೇಟಿ ಆಗೋದಿಲ್ಲ, ಮಾತಾಡೋದಿಲ್ಲ ಅಂತಂದರೆ, ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ, ಡೆಮೊಕ್ರೆಟಿಕ್ ವ್ಯವಸ್ಥೆ ಬದುಕಿದೆಯಾ ಅಂಥೇಳಿ ನಾನು ಕರ್ನಾಟಕಕ್ಕೆ ಸೀಮಿತಗೊಂಡಂತೆ ನಾನು ಕೇಳಬೇಕಾಗಿದೆ. ಹಾಗಾಗಿ ನಾನು ಇವತ್ತು ಮಾಧ್ಯಮದವರ ಪ್ರಶ್ನೆಗೆ ನಾನು ಅನಿವಾರ್ಯವಾಗಿ ಉತ್ತರ ಕೊಟ್ಟಿದ್ದೇನೆ. ಇಲ್ಲಿವರೆಗೂ ಕೂಡ ನಾನು ಉತ್ತರ ಕೊಟ್ಟಿದ್ದಿಲ್ಲ. ಯಾಕಂತ ಹೇಳಿದರೆ, ಆಯ್ತು ಬಿಡು ಅನ್ನೋ ಕಾರಣಕ್ಕಾಗಿ ನಾನೇನೋ ತಪ್ಪು ಮಾಡಿದೆವು ಅಥವಾ ಮತ್ತೊಂದೇನೋ ಆಯಿತು ಅನ್ನೋ ಕಾರಣಕ್ಕೆ ನಾನು ನಿಷ್ಕ್ರಿಯಗೊಂಡು ನನ್ನಷ್ಟಕ್ಕೆ ನಾನು ಅವರಿಂದ, ಆ ಪಕ್ಷದಿಂದ ನಾನು ದೂರ ಸರ್ಕೊಂಡಿದ್ದೆ. ಆದರೆ ಇವತ್ತು ಅನಿವಾರ್ಯವಾಗಿದೆ, ನಾನು ಉತ್ತರ ಕೊಡಬೇಕಾಗಿದೆ. ಪೇಮೆಂಟ್ ಅಂದ್ರಲ್ಲ ಸರ್, ಯಾರ್ಯಾರು ಎಷ್ಟು ಪೇಮೆಂಟ್ ಅಂತಾರೆ, ಯಾವ ರೀತಿ ಪೇಮೆಂಟ್ ಅವರು? ಈಗ ಮುಖ್ಯಮಂತ್ರಿ ಚಂದ್ರು ಸುಮಾರು 2 ಲಕ್ಷ ರೂಪಾಯಿ ವೇತನವನ್ನು ತಿಂಗಳ ಪಡಿತಾ ಇದ್ದಾರೆ. ಯುವ ಘಟಕದ ರಾಜ್ಯಾಧ್ಯಕ್ಷನಿಗೆ ವೇತನ ಇದೆ. ಮುಖ್ಯಮಂತ್ರಿ ಅಧ್ಯಕ್ಷರ ರಾಜಕೀಯ ಕಾರ್ಯದರ್ಶಿಗೆ ವೇತನ ಇದೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗೆ ವೇತನ ಇದೆ. ಹೀಗಾಗಿ ಬೇರೆ 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 ಅಲ್ಲಿ ಪದಾಧಿಕಾರಿಗಳಿಗೆ ವೇತನ ಇರುವ ಕಾರಣಕ್ಕಾಗಿ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಅವ್ರು ಯಾಕೆ ವೇತನ ಕೊಡ್ತೀರಿ ಅಂತ ಕೇಳಿದರೆ, ಅವರು ಸಂಪೂರ್ಣ ಕೆಲಸ ಮಾಡ್ತಾ ಇದ್ದಾರೆ. ದಿನದ 24 ತಾಸು ತಮ್ಮ ಸ್ವಂತ ಉದ್ಯೋಗ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನಿವಾರ್ಯ ವೇತನ ಕೊಡ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರು ನನಗೆ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅದರಿಂದ ಆ ಮನಸ್ಸೋತು, ನನ್ನ ಮನಸ್ತಾಪ, ನನಗೆ ಯಾಕೋ ರಾಜಕಾರಣ ಅಂದರೆ ಇವತ್ತು ವ್ಯಾಪಾರದ ಕೇಂದ್ರ ಆಯಿತಾ, ಅಥವಾ ರಾಜಕಾರಣ ಅನ್ನೋದು ಸಮಾಜ ಸೇವೆನಾ ಅಥವಾ ಇದು ಒಂದು ವ್ಯಾಪಾರನ ಅಂತಕ್ಕಂಥ ಒಂದು ಆ ಒಂದು ಪ್ರಶ್ನೆಗೆ ಉತ್ತರಿಸಲು ಸಾಧ್ಯ ಆಗದಿರೋ ಕಾರಣಕ್ಕಾಗಿ ಇವತ್ತು ಆ ಪಕ್ಷದಲ್ಲಿ ನಾನು ನಿಷ್ಕ್ರಿಯಗೊಂಡಿದ್ದೆ.